ಜನಕಲ್ಯಾಣ ಸಮಾವೇಶದಲ್ಲಿ ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಅವರ ಹೆಸರನ್ನೇ ಯಾರದ್ದು ತಗೊಳ್ಳಕ್ ಹೋಗೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಗೌರವಾನ್ವಿತ ಸಚಿವರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕ ಸ್ನೇಹಿತರೆ, ಸಂಸದರುಗಳೇ, ಪಕ್ಷದ ಎಲ್ಲ ಮುಖಂಡರುಗಳೇ, 6 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಆಯೋಜನೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜಣ್ಣನವರೇ, ಶಿವಲಿಂಗೇಗೌಡ್ರೆ ಮತ್ತು ನಮ್ಮ ಜಿಲ್ಲೆಯ ಸಂಸದರೇ, ಎಲ್ಲ ಮುಖಂಡರುಗಳಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಹಳ ಜನರಿಗೆ ಆಶ್ಚರ್ಯ ಆಗಿರಬಹುದು, ಕರ್ನಾಟಕದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದವರಿಗೆ ಆಶ್ಚರ್ಯ ಆಗಿರಬಹುದು. ಕಾಂಗ್ರೆಸ್ಸಿನವರು ಇದ್ದಕ್ಕಿದ್ದಾಗೆ ಇಂತಹ ಒಂದು ಬೃಹತ್ತಾದ ಸಮಾವೇಶವನ್ನ ಅದರಲ್ಲೂ ಹಾಸನ ಜಿಲ್ಲೆನಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ವಿಧ ನಿಮ್ಮ ತಟ್ಟೆನಲ್ಲಿ ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂದ್ರೆ ನಿಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ, ಅದು ಗೊತ್ತಾಗ್ತಾ ಇಲ್ಲ ನಿಮಗೆ. ನಿಮ್ಮ ಪಕ್ಷದ ರೀತಿಯಲ್ಲಿ ನಾವೇನು ಬೇರೆ ಬೇರೆ ಗುಂಪುಗಾರಿಕೆಯನ್ನ ಮಾಡಲಿಲ್ಲ, ಇಲ್ಲ ಸಲ್ಲದ ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮುಖಂಡರುಗಳ ಮೇಲೆ ಮಾಡಲಿಲ್ಲ. ಆದರೆ ಒಂದು ಮಾತನ್ನ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತ ಘಟನೆಗಳನ್ನು ಹೇಳಬೇಕಾಗ್ತದೆ. ಯಾವ ಪಕ್ಷ ಜಾತ್ಯತೀತ ಅಂತ ಹೇಳಿಕೊಂಡು 25 ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ, ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು. ಯಾರು ಕೋಮುವಾದಿ ಪಕ್ಷ ಇದೆ, ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ. ನೀವು ನಾಚಿಕೆ ಆಗೋದಿಲ್ಲ ನಿಮಗೆ? ಮೊದಲು ಆ ಜಾತ್ಯತೀತ ಅನ್ನೋದನ್ನ ಚೇಂಜ್ ಮಾಡಿ ಕೋಮುವಾದಿ ಪಕ್ಷ ಅಂತ ಹೇಳಿ ಸೇರಿಸ್ಕೊಳ್ಳಿ ನೀವು ಕೂಡ. ಆದ್ರಿಂದ ಸ್ನೇಹಿತರೆ, ಇವತ್ತು ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು. ಬಿಜೆಪಿಗೆ, JDSಗೆ ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು. ಏನ್ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ? ಹಿಜಾಬ್ ತಗೊಂಡ್ ಬಂದ್ರಿ, ಗೋಮಾಂಸದ ಇಶ್ಯೂ ತಗೊಂಡ್ ಬಂದ್ರಿ, ಯಾವುದು ನಡೀಲಿಲ್ಲ. ಆದ್ರೆ ಇವತ್ತು ಮೂಢ ಹಗರಣ ತರ್ತಾ ಇದ್ದೀರಿ. ವಕ್ಫ್ ಪ್ರಾಪರ್ಟಿಗೆ ಆ ಇಶ್ಯೂ ತಗೊಂಡು ಬರ್ತಾ ಇದ್ದೀರಿ. ಯಾರ್ ಸ್ವಾಮಿ ನೋಟಿಸ್ಗಳು ಕೊಟ್ಟಿದ್ದು? ವಕ್ಫ್ ಪ್ರಾಪರ್ಟಿ ಬಗ್ಗೆ 2400 ನೋಟಿಸ್ ಅನ್ನ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ, ಅದು ನಾವೇನು ಮುಚ್ಚಿಟ್ಕೊಂಡಿಲ್ಲ. ಈ ದೇಶದ ಪ್ರತಿನಿಧಿಗಳು ಅವರು ಕೂಡ ನಮ್ಮ ಹಾಗೆ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಜನ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತಕ್ಕಂಥ ಜನ. ನಾವು ಕೂಡ ಅವ್ರನ್ನ ಸಮಾಜದಲ್ಲಿ ಮುಂದೆ ತರಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಇವತ್ತು ಆ ವಕ್ಫ್ ಪ್ರಾಪರ್ಟಿ ಇವತ್ತು 2-3 ಟೀಮ್ ಮಾಡ್ಕೊಂಡು ಹೊರಟುಬಿಟ್ಟಿದ್ದಾರೆ. ನಿಮಗೆ ನಾಚಿಕೆ ಬರಬೇಕಲ್ಲ? ಅತಿ ಹೆಚ್ಚು ನೋಟಿಸ್ಗಳು ನಿಮ್ಮ ಕಾಲದಲ್ಲೇ ಕೊಟ್ರೆ 2400, ನಾವು 1400 ಕೊಟ್ರೆ ನೀವು 2400 ಕೊಟ್ಟಿದ್ದೀರಾ. ಅದಕ್ಕೇನು ಉತ್ತರ ಕೊಡ್ತೀರಿ?
ಇವತ್ತು ಪಾದಯಾತ್ರೆ ಮೂಲಕ ಅಥವಾ ಹಳ್ಳಿಗೆ ಊರೂರಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೊರಟಿದ್ದೀರಿ, ಏನು ಉತ್ತರ ಕೊಡ್ತಾ ಇದ್ದೀರಿ? ಸ್ನೇಹಿತರೆ, ಮೂಡಾದ ಹಗರಣ ಅಂಥೇಳಿ ಇವತ್ತು ಯಾವುದೋ ಒಂದು ಸಣ್ಣ ವಿಷಯವನ್ನ ತೆಗೆದುಕೊಂಡು ಬಂದು ಕೇಂದ್ರದ ಏಜೆನ್ಸಿಗಳ ಮೂಲಕ ನೀವು ನಮ್ಮ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ ಅಸ್ಥಿರ ಮಾಡೋದಕ್ಕೆ ಹೊರಟಿದ್ರೆ ನೀವೇನು ನಮ್ಮನ್ನು ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಅದಕ್ಕೆ ವಿರುದ್ಧವಾಗಿ 3 ಚುನಾವಣೆಯಲ್ಲಿ ಇವತ್ತು 3 ಬೈ ಎಲೆಕ್ಷನ್ ಅಲ್ಲಿ ಜನ ನಮ್ಮ ಪರವಾಗಿ ಮತ ಹಾಕಿದ್ದಾರೆ. ನಮಗೆ ಇವತ್ತಿನ ದಿವಸ ಆಶೀರ್ವಾದ ಮಾಡಿದ್ದಾರೆ, ಮುಂದೆಯೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮಾತನಾಡ್ತಕ್ಕಂಥವ್ರು ಬಹಳ ಜನ ಮುಖಂಡರುಗಳಿದ್ದಾರೆ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಭದ್ರವಾಗಿದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳಿದ್ದೇವೆ ಅದನ್ನು ನಾವು ಅನುಷ್ಠಾನ ಮಾಡೇ ತೀರ್ತೇವೆ ಅನ್ನುವಂಥ ಮಾತನ್ನ ಹೇಳಿ ನನಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಒಂದೇ ವೇದಿಕೆಯಲ್ಲಿ 10 ಆರೋಪಗಳೇನ್ ಕೇಳಿ ಬಂದಿತ್ತು ಕಾಂಗ್ರೆಸ್ನ ಮೇಲೆ, ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರ ಮಾತುಗಳನ್ನ ಗಮನಿಸಿದಾಗ್ಲೂ ಕೂಡ ಅದನ್ನೇ ಹೇಳಿದ್ರು ಅವರು. ವಕ್ಫ್ ವಿಚಾರದಿಂದ ಹಿಡಿದು ಬಂದಿರುವಂತ ಬೇರೆ ಬೇರೆ ಹಗರಣಗಳ ಆರೋಪ, ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋ ಕೆಲಸ ಈ ವೇದಿಕೆ ಮೂಲಕವಾಗಿ ಆಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡೋರಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡೋರಿದ್ದಾರೆ. ಯಾವುದೇ ಬ್ರೇಕ್ ಇಲ್ದೇನೆ ಅವರ ಮಾತುಗಳನ್ನ ನಿಮ್ಮ ಮನೆವರೆಗೂ ಕೂಡ ತಲುಪಿಸ್ತೀವಿ. ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಅದೇ ಕಾರಣಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಸನದ ಕಡೆಗೆ ಬಂದಿದ್ದಾರೆ. ವ್ಯವಸ್ಥಿತವಾದಂತ ಆಸನದ ವ್ಯವಸ್ಥೆಗಳಾಗಿದೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಚಿವರು ಶಾಸಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದಾಗಿದ್ದಾರೆ.